ಹಾಯ್ ಗಾಯ್ಸ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ತಿಂಡಿ ಎಲ್ಲ ಆಯಿತು. ಈಗ ಪಾಪುಗೆ ಸ್ನಾನ ಮಾಡಿಸಿ ಮಲಗಿಸ್ಬೇಕು. ಒಂದಷ್ಟು ಬಟ್ಟೆಗಳಿದೆ, ಎಲ್ಲ ಒಣಗಾಕಬೇಕು. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಮೇಲೆ ವಿಡಿಯೋ ನೋಡಿ, ಓಕೆನಾ? ನಾನು ಇವತ್ತಿನ ವಿಡಿಯೋದಲ್ಲಿ ಏನು ಹೇಳೋಣ ಅಂದ್ಕೊಂಡಿದ್ದೀನಿ ಅಂತಂದರೆ, ಪಾಪುಗೆ ಸಿರಿಲ್ಸ್ದು ಪೌಡ್ರ್ ಮಾಡಬೇಕು. ಎಲ್ಲ ಕಾಳುಗಳೆಲ್ಲ ತಂದಿಟ್ಟಿದ್ದೀನಿ, ಪೌಡ್ರ್ ಮಾಡಬೇಕು. ಬೆಳಿಗ್ಗೆಯಿಂದನೂ ಕರೆಂಟ್ ಇಲ್ಲ, ಮೊಬೈಲಲ್ಲಿ ಚಾರ್ಜ್ ಬೇರೆ ಇಲ್ಲ. ಒಂದು 25% ಇದೆ ಅಷ್ಟೇ ಚಾರ್ಜು. ಚಾರ್ಜರ್ ಇದ್ದಿದ್ರೆ ಪೌಡ್ರ್ ಮಾಡೋದನ್ನು ವಿಡಿಯೋ ಆದರೂ ಮಾಡ್ಕೊಬೋದಿತ್ತು. ನೋಡೋಣ, ಮತ್ತೆ ಬಂದರೆ ಕರೆಂಟು, ಮೊಬೈಲ್ ಚಾರ್ಜ್ ಆದರೆ ಮಾಡ್ತೀನಿ, ಇಲ್ಲ ಅಂತಂದರೆ ಇಲ್ಲ. ಬೆಳಿಗ್ಗೆಯಿಂದನೂ ಇಲ್ಲ. ನಾನು ಯೂಶ್ವಲಿ ಬೆಳಿಗ್ಗೆ ಎದ್ದ ತಕ್ಷಣ ಮೊಬೈಲ್ ಚಾರ್ಜ್ಗೆ ಹಾಕ್ತೀನಿ, ಆದರೆ ಬೆಳಿಗ್ಗೆ ಎದ್ದಾಗಿಂದನೂ ಕರೆಂಟ್ ಇಲ್ಲ. ದಿನ ಇವಂದೇ ಒಂದು ರಾಶಿ ಬಟ್ಟೆ ಇರುತ್ತೆ. ಓಕೆ ಗಾಯ್ಸ್, ಇವತ್ತಿನ ವ್ಲಾಗಲ್ಲಿ ಏನೆಲ್ಲ ಆಗುತ್ತೆ ನೋಡ್ಕೊಂಬರೋಣ ಬನ್ನಿ. ನನಗೆ ಕಮೆಂಟಲ್ಲಿ ಒಬ್ಬರು ಕೇಳ್ತಾಯಿದ್ರು, ಸೊ ನಿಮ್ಮ ಪಾಪುಗೆ ನೀವು ದೋಸೆ, ಇಡ್ಲಿ, ಚಪಾತಿ, ರೊಟ್ಟಿ ಈ ಥರದ್ದೆಲ್ಲ ಹೆಂಗೆ ಕೊಡ್ತೀರಾ, ಹೆಂಗೆ ಅಭ್ಯಾಸ ಮಾಡಿದ್ದೀರಾ ಅಂತ. ಸೊ ನನ್ನ ಮಗ ಅದನ್ನು ತಿಂತಾನೆ, ತಿಂದ್ಬಿಟ್ಟು ವಾಮಿಟ್ ಮಾಡ್ಕೊಂಡ್ಬಿಡ್ತಾನೆ ಅಂತ ಕಮೆಂಟಲ್ಲಿ ನನಗೆ ಕೇಳ್ತಾಯಿದ್ರು. ಸೊ ನಾನು ಹೇಗೆ ಅಭ್ಯಾಸ ಮಾಡ್ತಾ ಬಂದಿದ್ದೀನಿ ಇವಾಗ ಅಂತ ಅಂದರೆ, ಅವನಿಗೆ ಸಣ್ಣ ಸಣ್ಣ ಪೀಸ್ ಮಾಡಿ ಕೊಡ್ತೀನಿ, ಓಕೆನಾ? ಅವನು ಅಷ್ಟನ್ನು ತಿನ್ನಲ್ಲ, ಅದರಲ್ಲಿ ಒಂದು 7-8 ಪೀಸ್ ತಿಂತಾನೆ. ಫಾರ್ ಎಕ್ಸಾಂಪಲ್ ದೋಸೆನೇ ಪೀಸ್ ಮಾಡಿ ಈ ಥರ ಸಣ್ಣ ಸಣ್ಣ ಪೀಸ್ ಮಾಡಿ ಕೊಡ್ತೀನಿ ಅಂತ ಇಟ್ಕೊಳ್ಳಿ. ಅವನು ಅದರಲ್ಲಿ ಒಂದು ಸ್ವಲ್ಪ ತಿಂತಾನೆ, ಆಮೇಲೆ ಅದನ್ನು ಕೆಳಗಡೆ ಬಿಸಾಕಿ ಅದು ಇದು ಮಾಡಿ ಆಟ ಆಡ್ಕೊಂಡು ಕೂತ್ಕೊತಾನೆ. ಅವನೇನು ಅದನ್ನು ತಿಂದ್ಬಿಟ್ಟು ವಾಮಿಟ್ ಏನು ಮಾಡಲ್ಲ. ಯಾಕೆ ಅಂತ ಅಂದರೆ, ಸೊ ಕೆಲವು ಮಕ್ಕಳು ಯಾಕೆ ಆ ಥರ ವಾಮಿಟಿಂಗ್ ಮಾಡ್ಕೊತಾರೆ ಅಂತ ಅಂದರೆ, ಇವಾಗ ದೋಸೆ ಆಗಿರ್ಬೋದು, ರೊಟ್ಟಿ ಆಗಿರ್ಬೋದು, ಚಪಾತಿ ಆಗಿರ್ಬೋದು, ಅದೆಲ್ಲ ಸ್ವಲ್ಪ ಡ್ರೈ ಇರುತ್ತೆ. ದೋಸೆ ಸ್ವಲ್ಪ ಮೆತ್ತಿಗಿರುತ್ತೆ ಅಲ್ವಾ? ಅದೇನಾಗುತ್ತೆ, ಮಕ್ಕಳು ಅಗಿಯೆಲ್ಲ ಹಂಗಂಗೆ ನುಂಗ್ಬಿಡ್ತಾರೆ, ಅದು ಅವ್ರಿಗೆ ಗಂಟ್ಲು ಸಿಕ್ಕಾಕೊಂಡಂಗಾಗುತ್ತೆ, ಇಲ್ಲ ಅಂಟ್ಕೊಂಡಂಗಾಗುತ್ತೆ. ಆ ರೀಸನ್ಗೋಸ್ಕರ ತಿಂದ್ಬಿಟ್ಟು ಅವ್ರು ಇಮಿಡಿಯೇಟ್ ವಾಮಿಟ್ ಮಾಡ್ತಾರೆ. ಸೊ ಆ ಥರ ವಾಮಿಟಿಂಗ್ ಆಗ್ತಿದೆ ಅಂತ ಅಂದರೆ ನೀವೇನು ಮಾಡಿ ಅಂದರೆ, ಅದನ್ನು ಒಂದು ಮೊಸರಲ್ಲಿ ಅಥವಾ ಹಾಲಲ್ಲೋ ಡಿಪ್ ಮಾಡಿ ಕೊಡಿ. ಆವಾಗ ಅದು ಸ್ವಲ್ಪ ವೆಟ್ಟಾಗುತ್ತೆ, ಒದ್ದೆ ಥರ ಆಗುತ್ತೆ. ಸೊ ಈಸಿಯಾಗಿ ಮಕ್ಕಳು ತಿನ್ಕೊಂಬಿಡ್ತಾರೆ ಅಷ್ಟೇ. ಸೊ ಅವನೇನು ಆ ಥರ ವಾಮಿಟಿಂಗ್ ಏನು ಮಾಡಲ್ಲ. ಅವ್ನು ಜಾಸ್ತಿ ತಿಂದರೆ ಮೋಸ್ಟ್ಲಿ ವಾಮಿಟ್ ಮಾಡ್ತಾನೇನೋ ಗೊತ್ತಿಲ್ಲ. ಅವ್ನು ಜಾಸ್ತಿ ತಿನ್ನೋಕ್ಕೆ ಹೋಗಲ್ಲ, ಅವನು ಒಂದು 7-8 ಪೀಸ್ ತಿನ್ಕೊತಾನೆ ಅಷ್ಟೇ. ಆಮೇಲಿಂದ ನಾನೇ ಅವನು ತಿನ್ನಿಸ್ಬಿಡ್ತೀನಿ, ಸುಮ್ಮನೆ ಒಂದು ಪ್ರಾಕ್ಟೀಸ್ ಆಗಲಿ ಅಂತ. ಈಗ ಅವ್ರಿಗೆ ಪೀಸ್ ಮಾಡಿ ಕೊಡಬೇಕಷ್ಟೆ, ಅದು ಬಿಟ್ಟರೆ ಅವ್ರಿಗೆ ಹೊಟ್ಟೆ ತುಂಬ ಕೂತ್ಕೊಂಡು ಅವ್ರು ತಿನ್ನೋ ವಯಸ್ಸು ಆ್ಯಕ್ಚುಲಿ ಇದಲ್ಲ. ಹಾಗಾಗಿ ನಾನು ಸುಮ್ಮನೆ ಪ್ರಾಕ್ಟೀಸ್ ಆಗಲಿ ಅಂತ ಅಂದ್ಬಿಟ್ಟು ಒಂದಷ್ಟು ಕೊಡ್ತೀನಿ ಅಷ್ಟೇ. ಅವ್ನು ತಿನ್ನೋ ಅಷ್ಟು ತಿಂತಾನೆ, ಮಿಕ್ಕಿದ್ದು ಬಿಡ್ತಾನೆ, ಆಮೇಲೆ ನಾನೇ ಅವನಿಗೆ ತಿನ್ನಿಸ್ಬಿಡ್ತೀನಿ. ಸೊ ಈ ಥರ ಒಂದು ಟ್ರೈ ಮಾಡಿ ಡಿಪ್ ಮಾಡಿಕೊಟ್ರೆ, ಹಾಲಲ್ಲೇ ಮೊಸರಲ್ಲೋ ಅಥವಾ ಲೈಟ್ ಒಂಚೂರು ತುಪ್ಪ ಏನಾದರೂ ಹಚ್ಬಿಟ್ಟು ಕೊಟ್ಟರೆ ಆವಾಗ ಮೋಸ್ಟ್ಲಿ ವಾಮಿಟ್ ಆಗೋಲ್ಲ, ಗಂಟ್ಲು ಸಿಕ್ಕಾಕೊಂಡಂಗೆ ಆಗೋಲ್ಲ, ಈಸಿಯಾಗಿ ಮಕ್ಕಳು ತಿನ್ಕೊತಾರೆ ಅಂತ ನನಗೆ ಅನಿಸುತ್ತೆ. ಸೊ ಈ ಥರ ನಾನು ಅವನಿಗೆ ಅಭ್ಯಾಸ ಮಾಡ್ಕೊಂಬಂದಿರೋದು. ಸೊ ನನಗೆ ಒಂದಷ್ಟು ಕಮೆಂಟ್ಸ್ಗಳು ಪಾಪುದು ಫುಡ್ ಬಗ್ಗೆನೇ ನನಗೆ ಜಾಸ್ತಿ ಕಮೆಂಟ್ಸ್ ಬರ್ತಾ ಇರುತ್ತೆ. ಒಂದು ಫೀಡಿಂಗ್ ಬಗ್ಗೆ ಮತ್ತು ಫುಡ್ ಬಗ್ಗೆನೇ ಜಾಸ್ತಿ ಕಮೆಂಟ್ಸ್ ಎಲ್ಲ ಬರ್ತಾಯಿದೆ. ಸೊ ನಾನು ಎಲ್ಲ ಕಮೆಂಟ್ಸ್ಗೂ ರಿಪ್ಲೈ ಕೊಟ್ಟಿದ್ದೀನಿ. ಅದನ್ನೇ ಸಪ್ರೇಟ್ ನಾನೊಂದು ಕಮೆಂಟ್ಸ್ ಎಲ್ಲ ಇಟ್ಕೊಂಡು ನಾನು ಅದೇ ಒಂದು ಸಪ್ರೇಟ್ ವೀಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಯಾಕಂದರೆ ಅದೇ ಒಂದು ಕ್ವೆಶ್ಚನ್ ಇನ್ನೊಬ್ಬರ ತಲೆಯಲ್ಲಿ ಯಾರ ತಲೆಯಲ್ಲಾದರೂ ಇರ್ಬೋದು. ಸೊ ಬೇರೆಯವ್ರಿಗೂ ಯೂಸ್ ಆಗ್ಬೋದೇನೋ ಅನ್ನೋ ಒಂದು ರೀಸನ್ಗೆ ನಾನು ಸಪ್ರೇಟ್ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಆದರೆ ನಾನು ಅದೆಲ್ಲ ವೀಡಿಯೋ ಒಂದು ಮಾಡ್ತೀನಿ. ಹೇಳೋದು ಏನು ಬೇಕು? ಏನು ಬೇಕು? ಲಾಲ ಬೇಕಾ? ಕುಡ್ದಲ್ಲ ಲಾಲ, ಏನು ಬೇಕು ಹೇಳು? ಏನು ಬೇಕು? ಲಾಲ ಕುಡ್ದಾಯ್ತು, ಬೇರೆ ಏನು ಬೇಕು ಹೇಳು? ಅಯ್ಯಯ್ಯ. ಸೊ ಸಂಜೆ ಇವನಿಗೆ ದಿನ ಏನು ಬರೀ ಹಣ್ಣೆ ಕೊಡೋದು, ಬರೀ ಆ್ಯಪಲ್ಲೇ ಕೊಡೋದು ಅಂತ ಅಂದ್ಬಿಟ್ಟು ಇವತ್ತು ಗಂಜಿ ಕೊಡ್ತಾಯಿದ್ದೀನಿ, ಬಾರ್ಲಿ ಗಂಜಿ ಪೌಡ್ರ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ ನಾನು. ಬಾರ್ಲಿ ಅಕ್ಕಿನ ತೊಳೆದ್ಬಿಟ್ಟು ಅದನ್ನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ರವೆ ಥರ ನುಚ್ಚು ಥರ ಮಾಡಿಕೊಂಡು ಅದನ್ನು ಮಾಡಿಕೊಡ್ತೀನಿ ಅವಾಗವಾಗ ಈ ಥರ. ಅದಕ್ಕೆ ನೆನ್ನೆ ಮಾಡಿದ್ನಲ್ಲ ಡ್ರೈ ಫ್ರೂಟ್ಸ್ ಪೌಡರ್, ಹಿಂಗೆ ಆ್ಯಡ್ ಮಾಡಿ 1 ಸ್ಪೂನ್ನ ಕೊಡ್ತೀನಿ. ಟಿ ವಿಲಿ ಸಾಂಗ್ ಬರ್ತಾಯಿದೆ, ಅದಕ್ಕೆ ಡ್ಯಾನ್ಸ್ ಮಾಡ್ತಾ ಇದ್ದಾನೆ.
ಆ ಸಾಂಗ್ ಹಾಕಿದರೆ ಚೆನ್ನಾಗಿರ್ತಿತ್ತು. ಕಾಪಿರೈಟ್ ಬರುತ್ತೆ ಅಂತ ಅಂದ್ಬಿಟ್ಟು ನಾನು ಹಾಕಕ್ಕೆ ಹೋಗಲಿಲ್ಲ. ಅಲ್ಲಿಗೆ ಈ ಥರ ಕೆಳಗಡೆ ಬಿದ್ದು ಬಿದ್ದು ಎದ್ದೇಳ್ತಿದ್ರು. ಅದನ್ನು ನೋಡಿಕೊಂಡು ಅವನು ಹಂಗೆ ಆ ಥರ ಸ್ಟೆಪ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾನೆ. ನಿಜವಾಗ್ಲೂ ಮಕ್ಕಳು ಎಷ್ಟು ಬೇಗ ಬೆಳ್ಕೊಂಬಿಡ್ತಾರೆ, ನಾವು ಮಾಡೋದೆಲ್ಲ ಹೆಂಗೆ ಇಮಿಟೇಟ್ ಮಾಡ್ತಾರೆ ಅಂತ ಆಶ್ಚರ್ಯ ಆಗುತ್ತೆ. ಆಲ್ಮೋಸ್ಟು ಈಗ ಸಾಂಗ್ ಕೇಳಿದ್ರೆ ಎಲ್ಲರೂ ಟಮಟೆ ಸೌಂಡ್ ಕೇಳಿದ್ರೆ, ಡೋಲ್ ಸೌಂಡ್ ಕೇಳಿದ್ರೆ ಸುಮ್ಮನೆ ಕುಣಿತಾ ಇರ್ತಾನೆ. ಮುಂಚೆ ಬರೀ ಅಡ್ವರ್ಟೈಸ್ ನೋಡ್ತಿದ್ದ, ಇವಾಗ ಸಾಂಗ್ ಎಲ್ಲ ನೋಡೋದಕ್ಕೆ ಶುರು ಮಾಡಿಬಿಟ್ಟಿದ್ದಾನೆ. ಒಂಥರ ಎಂಜಾಯ್ ಮಾಡ್ತಾನೆ ಸಾಂಗ್ಸ್ ಬಂದರೆ. ಅವನಿಗೆ ಜೋಶಲ್ಲಿರೋ ಸಾಂಗ್ಸ್ ಬೇಕು, ಸುಮ್ಮನೆ ಒಂದು ನಿಧಾನಕ್ಕೆ ಬರ್ತಿದ್ರೆ ಇಷ್ಟ ಆಗಲ್ಲ. ಜೋಶಲ್ಲಿರೋ ಸಾಂಗ್ಸ್ ಬಂದರೆ ಸಖತ್ ಇಷ್ಟ ಅವನಿಗೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ನಾನು ನೆಕ್ಸ್ಟ್ ಡೇ ವ್ಲಾಗ್ನ ನಾನು ಇದೇ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಮುಖಕ್ಕೆಲ್ಲ ಫುಲ್ಲು ಎಣ್ಣೆ ಹಚ್ಬಿಟ್ಟಿದ್ದೀನಿ. ಫುಲ್ಲು ಮುಖ ಪೂರ್ತಿ ಯಾಕೋ ಬರ್ತಾ ಬರ್ತಾ ಫುಲ್ ಡ್ರೈ ಅನ್ಸೋದಕ್ಕೆ ಶುರು ಆಗಿಬಿಟ್ಟಿದೆ. ಅದಕ್ಕೆ ಲೈಟಾಗಿ ಒಂದು ಕೊಕೊನಟ್ ಆಯಿಲ್ ಹಚ್ಬಿಟ್ಟು ಒಂದು ಮಸಾಜ್ ಕೊಟ್ಬಿಟ್ಟು ಹಾಗೆ ಬಿಟ್ಟಿದ್ದೀನಿ. ಸ್ನಾನಕ್ಕೆ ಹೋಗಬೇಕು. ಸೊ ಹಂಗಾಗಿ ಒಂದು ಅಷ್ಟೊತ್ತಿರಲಿ ಅಂತ ಹಂಗೆ ಬಿಟ್ಬಿಟ್ಟಿದ್ದೀನಿ. ಪ್ರಾಬ್ಲಮ್ ಏನಂದರೆ, ನಾವು ಅತಿಯಾಗಿ ಮೊಬೈಲ್ ಯೂಸ್ ಮಾಡ್ತೀವಿ ನೋಡಿ, ಅದು ಕೂಡ ಪ್ರಾಬ್ಲಮ್ಮೇ ಸ್ಕಿನ್ಗೆ. ಸೊ ನಾವು ಮೊಬೈಲನ್ನ ಹಿಂಗೆ ನೋಡಿದಾಗ ಅದು ಬೆಳಕು ಮುಖಕ್ಕೆ ಹೊಡೆಯುತ್ತಲ್ಲ, ಹಾಗಾಗಿ ಅದೆಲ್ಲ ಮುಖಕ್ಕೆ ನಮಗೆ ಎಫೆಕ್ಟ್ ಆಗುತ್ತೆ. ಸೊ ಇವಾಗ ಏನು ಪ್ರಾಬ್ಲಮ್ ಆಗಿದೆ ಅಂತಂದರೆ, ಯೂಟ್ಯೂಬಲ್ಲಿ ಒಂದು ಹೊಸ ನೋಟಿಫಿಕೇಷನ್ನ ಬಿಟ್ಟಿದ್ದಾರೆ. ಏನಂತಂದರೆ, ಆಲ್ಟರ್ಡ್ ಕಂಟೆಂಟ್ ಇವಾಗ ನಾವೆಲ್ಲ ಸೆಲೆಕ್ಟ್ ಮಾಡಬೇಕು. ಈಗ ನಾನು ವೀಡಿಯೋಸ್ ಅಪ್ಲೋಡ್ ಮಾಡೋದಕ್ಕೂ ಮುಂಚೆ ನಾವು ಅಲ್ಲಿ ಮೇಡ್ ಫಾರ್ ಕಿಡ್ಸು, ನಾಟ್ ಮೇಡ್ ಫಾರ್ ಕಿಡ್ಸು ಇದನ್ನು ಸೆಲೆಕ್ಟ್ ಮಾಡಬೇಕಿತ್ತು. ಜೊತೆಗೆ ಈಗ ಹೊಸದಾಗಿ ಏನು ಬಿಟ್ಟಿದ್ದಾರೆ ಅಂತಂದರೆ, ಆಲ್ಟರ್ಡ್ ಕಂಟೆಂಟ್ ಅಂತ ಒಂದು ಆಪ್ಷನ್ ಬಿಟ್ಟಿದ್ದಾರೆ. ಅಲ್ಲಿ ನಾವು ಎಸ್ ಆರ್ ನೋ ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಯಾವುದಕ್ಕೂ ಇರಲಿ ವಿಷಯ ಗೊತ್ತಾಗಲಿ, ಯಾರಿಗಾದ್ರೂ ಗೊತ್ತಿಲ್ಲ ಅಂದರೆ ಯೂಟ್ಯೂಬರ್ಸ್ಗೆ ಗೊತ್ತಾಗಲಿ ಅನ್ನೋ ರೀಸನ್ಗೆ ಹೇಳಿದೆ ಅಷ್ಟೇ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಈಗ ಅದು ನಮಗೆ ಈಗ ದೊಡ್ಡ ತಲೆನೋವು ಆಗಿರೋದು. ಈಗ ನೆಕ್ಸ್ಟ್ ನಾವು ಇನ್ನು ಮುಂದೆ ಏನು ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀವಿ, ಅದಕ್ಕೆ ಆ ಥರ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಂಡು ಹೋಗಿ ಅಂತ ಅಂದರೆ ಓಕೆ. ಆದರೆ ಅವ್ರು ಹೇಳ್ತಾ ಇರೋದೇನೆಂದರೆ, ನಾವು ಇಲ್ಲಿವರೆಗೂ ಎಷ್ಟು ವೀಡಿಯೋಸ್ನ ಮಾಡ್ಕೊಂಬಂದಿದ್ದೀವಿ ಅಷ್ಟು ವೀಡಿಯೋಸ್ಗೂ ನಾವು ಇವಾಗ ಅದನ್ನು ಸೆಲೆಕ್ಟ್ ಮಾಡಬೇಕು. ನಂದು ಚಾನಲಲ್ಲಿ ಹೆಚ್ಚು ಕಡಿಮೆ ಒಂದು 200 ಮೇಲ್ ವೀಡಿಯೋ ಮಾಡಿದ್ದೀನಿ ನಾನು, ಆಯಿತಾ. ಲಾಂಗ್ ವೀಡಿಯೋ ಒಂದು 200 ಮೇಲಿದೆ, ಶಾರ್ಟ್ಸು ಒಂದು 50-60 ಇದೆ ಅನಿಸುತ್ತೆ, ಇನ್ನೂ ಜಾಸ್ತಿನೇ ಇರ್ಬೋದೇನು. ಶಾರ್ಟ್ಸ್ಗೂ ಅದನ್ನು ಸೆಲೆಕ್ಟ್ ಮಾಡಬೇಕು, ಲಾಂಗ್ ವೀಡಿಯೋಸ್ಗೂ ಅದನ್ನು ಸೆಲೆಕ್ಟ್ ಮಾಡಬೇಕು. ಅದು ಮೊಬೈಲ್ ನೋಡಿ 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 ಒಂಥರ ಕಣ್ಣು ಒಂಥರ ಆಗ್ಬಿಟ್ಟಿದೆ. ಮೊಬೈಲ್ ಅಂದ್ರೇ ಅಸಹ್ಯ ಅನಿಸ್ಬಿಡುತ್ತೆ. ಮೊಬೈಲ್ನ ನಾವು ನೋಡ್ತಾ 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 ಆ ಥರ ಆಗಿದೆ ಇವಾಗ. ಅದೆಲ್ಲ ಸೆಲೆಕ್ಟ್ ಮಾಡಬೇಕು. ನಿಜ ಹೇಳ್ತೀವಿ, ನೋಡ್ತೀವಿ ನಾವು. ಈಗ ವೀಡಿಯೋಸ್ ಅಪ್ಲೋಡ್ ಮಾಡ್ತಾರೆ ಯೂಟ್ಯೂಬಲ್ಲಿ, ವ್ಲಾಗ್ನ ಅದು ಇದು ಏನೋ ಅಪ್ಲೋಡ್ ಮಾಡ್ತಾರೆ, ನಾವು ನೋಡ್ಬಿಡ್ತೀವಿ, ಸುಮ್ಮನೆ ಆಗಿಬಿಡ್ತೀವಿ. ನಿಜವಾಗ್ಲೂ ಯೂಟ್ಯೂಬ್ ವೀಡಿಯೋಸ್ನ ಮಾಡಿ ಅದನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋ ಅಷ್ಟರಲ್ಲಿ ನಮ್ಗೆ ಎಷ್ಟು ತಲೆನೋವು ಇರುತ್ತೆ ಅಂತಂದರೆ, ಒಂದೊಂದು ಸಲ ಬೇಜಾರೇ ಆಗಿಬಿಡುತ್ತೆ. ಯಾರಿಗೆ ಬೇಕು ಇವೆಲ್ಲ ಹೋಗು ಅಂತಲೂ ಒಂದೊಂದು ಸಲ ಅನ್ನಿಸ್ಬಿಡುತ್ತೆ. ಏನು ಇಲ್ಲ ಅಂದರೆ ಮಾಡ್ಕೊಂಡು ಹೋಗ್ಬೋದು. ಎಷ್ಟೊಂದು ರಿಸ್ಟ್ರಿಕ್ಷನ್ಸ್ ಇರುತ್ತೆ ಗೊತ್ತಾ, ಅದೆಲ್ಲ ಫಾಲೋ ಮಾಡಿಕೊಂಡು ರೀಯೂಸ್ ಕಂಟೆಂಟ್ ಅಂತೆ, ಅದು ಇದು ಅಂತ, ಕಾಪಿರೈಟ್ ಅಂತೆ, ಕಾಪಿರೈಟ್ ಕ್ಲೈಮ್ ಅಂತೆ, ಇದೆಲ್ಲನೂ ನಾವು ಅಷ್ಟೊಂದೆಲ್ಲ ಫಾಲೋ ಮಾಡಿಕೊಂಡು ವೀಡಿಯೋಸ್ ಎಲ್ಲ ಮಾಡಬೇಕು. ಸೊ ಅಷ್ಟೆಲ್ಲ ಮಾಡೋದಕ್ಕೆ ಒಂಥರ ಬೇಜಾರಾಗ್ಬಿಡುತ್ತೆ ಒಂದೊಂದು ಸಲ. ಹೊಸಬ್ರಿಗಿದು ನಮ್ಗೆ ಗೊತ್ತಾಗಲ್ಲ ಹೆಂಗೆ ಮಾಡಬೇಕು ಅಂತ. ಸೊ ಹಳಬ್ರಿಗಾದ್ರೆ ಗೊತ್ತಿರುತ್ತೆ, ಮಾಡಿರ್ತಾರಲ್ಲ ಅವಾಗಿಂದನೂ, ಹಂಗಾಗಿ ಅವ್ರಿಗೇನು ಅನಿಸಲ್ಲ. ಎಲ್ಲರಿಗೂ ಅವ್ರಿಗೆ ಇನ್ಫಾರ್ಮೇಷನ್ ಗೊತ್ತಿರುತ್ತೆ. ನಾವು ಹೊಸ್ದಾಗಿ ಮಾಡೋಕ್ಕೆ ಹೋಗ್ತೀವಿ, ಅವ್ನಿಗೆ ಎಷ್ಟೊಂದು ಇನ್ಫಾರ್ಮೇಷನ್ ಗೊತ್ತೇ ಇರಲ್ಲ, ಆ ತಪ್ಪುಗಳನ್ನ ಮಾಡಿಬಿಡ್ತೀವಿ. ಕೊನೆಗೆ ಮಾನಿಟೈಸೇಷನ್ ಆಗಲ್ಲ, ಅದು ಇದು ಏನೋ ಸಮಸ್ಯೆಗಳೆಲ್ಲ ಫೇಸ್ ಮಾಡಬೇಕೀಗ. ಹಿಂಗಾಗಿದೆ ಇವಾಗ ಕತೆ. ಈಗ ಕೂತ್ಕೊಂಡು ಒಂದು 50 ವೀಡಿಯೋಗೇನೋ ಮಾಡಿದೆ ಅಷ್ಟೇ. ಅದನ್ನು ಆಪ್ಷನ್ ಸೆಲೆಕ್ಟ್ ಮಾಡಿದ್ದೀನಿ. ಇನ್ನು ಉಳಿದಿರೋ ವೀಡಿಯೋಸ್ಗೂ ಎಲ್ಲ ಸೆಲೆಕ್ಟ್ ಮಾಡಬೇಕು. ನನಗಂತೂ ಮೊಬೈಲ್ ನೋಡೋಕ್ಕೆ ಬೇಜಾರಾಗೋಗಿದೆ ಇವಾಗ. ಓಕೆ, ಬನ್ನಿ ನೋಡೋಣ ಏನಾಗುತ್ತೆ ಇವತ್ತಿನ ವ್ಲಾಗಲ್ಲಿ. ಹೆಂಗೆ ಬಂತು ಕ್ರೀಮ್, ಹೆಂಗೆ ಬಂತು? ಹಾಂ ಪಾಪ, ಕ್ರೀಮ್ ಹೆಂಗೆ ಬಂತು ಹೇಳು. ಹಾಂ ಹಾಕ್ಲಾ, ಕ್ರೀಮ್ ಹಾಕ್ಲಾ? ಕೊಡ್ಬೇಕಾ? ಕೊಡು, ಹಾಕ್ಕೊಡ್ತೀನಿ, ಕೊಡು. ಇಲ್ಲಿ ಬಟ್ಟೆಗೆ ಬಂತು ಕ್ರೀಮ್, ಇಲ್ಲಿ ಬಟ್ಟೆ ಮೇಲೆ ಬಂತು. ಹಚ್ಕೊ, ನೀನೇ ಹಾಕೋ. ಕೊಡು, ನೀನೇ ಕೊಡು. ಬಿಕ್ಕಳಿಗೆ ಬಂತಾ? ಬಿಕ್ಕಳಿಗೆ ಬಂತಾ? ಬಂತಾ? ಬರಲ್ಲ ಅಷ್ಟೇ, ಖಾಲಿ ಆಯಿತು. ಕ್ರೀಮ್ ಇಲ್ಲ ನೋಡಿಲ್ಲಿ, ಖಾಲಿ ಆಗೋಯ್ತು. ಏನು ಬೇಕು ನಿಂಗೆ? ಖಾಲಿ ಆಯಿತು. ತಗೊಬರೋಣ, ಹೋಗೋಣ, ನಗರಕ್ಕೆ ಹೋಗೋಣ ಈಗ, ತಗೊಂಬರೋಣ ಆಯಿತಾ?
ಎಲ್ಲೋಗೋಣ? ಪಿ ಹೋಗೋಣ? ಪಿ ಹೋಗಿ ತಗೊಬರೋಣ? ಕ್ರೀಮ್ ತಗೊಬರೋಣ? ಕ್ರೀಮ್ ಬೇಕಾ ನಿಂಗೆ? ಎಲ್ಲಿ ಬರ್ತಿಲ್ಲ, ಬರ್ತಾ ಇಲ್ಲ, ಖಾಲಿ ಆಗೋಯ್ತು. ಬರ್ತಾ ಇಲ್ವಾ? ಖಾಲಿ ಆಗೋಯ್ತು. ಖಾಲಿ ಆಗೋಯ್ತು. ಇಲ್ವಾ? ಹೋಗ್ಲಿ ಬಿಡು, ಬೇರೆ ಹೊಸ ತಗೊಬರೋಣ ಆಯ್ತಾ? ಹೊಸದು ಹೊಸ ಏನಪ್ಪ ಹೇಳು, ಏನು ಹೇಳು? ಹಾಂ, ಏನಾಯ್ತು? ಅಯ್ಯೋ ಆಯಿನಾ, ಬಾ ಬಾ ಎಣ್ಣೆ ಹಚ್ಕೊಡ್ತೀನಿ ಬಾ. ತಲೆಗ ತಲೆಗೆ ಹಾಕೊಡ್ತೀನಿ ಬಾ, ಎಣ್ಣೆ ಹಚ್ಕೊಡ್ತೀನಿ ಬಾ ಬಾ. ಇವಾಗೆಲ್ಲ ಅವನು ಏನಾದರೂ ನೋವಾದರೆ ಎಲ್ಲಾದರೂ ಏಟಾದರೆ ತಲೆಗೆ ಒಡಿಸ್ಕೊಂಡ್ರೆ ಹೇಳ್ತಾನೆ, ಅಂತ ತೋರಿಸ್ಬಿಟ್ಟು ಆಯಿ ಆಯಿ ಅಂತ. ಸದ್ಯ ಇಷ್ಟು ಹೇಳೋ ಅಷ್ಟು ಮಕ್ಕಳು ದೊಡ್ಡವರಾದರೆ ಬೆಟರ್. ಮಧ್ಯಾಹ್ನ ಊಟಕ್ಕೆ ಅವನಿಗೆ ಸ್ವಲ್ಪ ಅನ್ನ ಸಾಂಬಾರು ತಿನ್ನಿಸ್ದೆ. ಅದು ಆಮೇಲೆ ತಿನ್ನಿಸ್ಬಿಟ್ಟು ಅವನಿಗೆ ಸ್ವಲ್ಪ ಹೀಟಾಗಿದೆ ಅನಿಸುತ್ತೆ ಬಾಡಿ, ಅದಕ್ಕೆ ಅವ್ನು ಡೈಲಿ ಮಜ್ಜಿಗೆನ ಕೊಡ್ತಾ ಇರ್ತೀನಿ. ಮಜ್ಜಿಗೆ ಕೊಟ್ಟೆ. ಆಮೇಲೆ ಬೀನ್ಸ್ ಪಲ್ಯ ಮಾಡಿದರು, ಬೀನ್ಸ್ ಪಲ್ಯ ಕೊಡ್ತಾಯಿದ್ದೀನಿ ಅವನಿಗೆ. ಕೇಳ್ತಾಯಿದ್ರು ಯಾರೋ ನನಗೆ, ಬೀನ್ಸ್ ಎಲ್ಲ ಹೆಂಗೆ ಕೊಡ್ತೀರಾ, ಅದು ಮ್ಯಾಶ್ ಆಗುತ್ತಾ ಅಂತ. ಆಗುತ್ತೆ, ಅಂದರೆ ಚೆನ್ನಾಗಿ ಬೆಂದಿರಬೇಕಷ್ಟೆ. ಮ್ಯಾಶರ್ ತೊಗೊಂಡು ಎಲ್ಲರೂ ಮ್ಯಾಶ್ ಮಾಡ್ಬೋದು, ಇಲ್ಲ ಈ ಥರ ಕೈಯಲ್ಲೇ ನೀಟಾಗಿ ಬೆಂದಿರಬೇಕು ಅಷ್ಟೇ. ನೀಟಾಗಿ ಬೆಂದಿದ್ರೆ ಈ ಥರ ಕೈಯಲ್ಲೇ ಕಿವುಚ್ಬಿಟ್ರೆ ಆಗೋಗುತ್ತೆ. ಅವ್ನಿಗೆ ಸ್ವಲ್ಪ ಈಗ ಸೈಡಲ್ಲೆಲ್ಲ ಹಲ್ಲು ಬಂದಿರೋದ್ರಿಂದ ಏನು ತೊಂದರೆ ಇಲ್ಲ, ತಿಂತಾನೆ. ಹಾಗಾಗಿ ನಾನು ಈ ಥರ ಮಾಡಿಬಿಟ್ಟು ಅವನಿಗೆ ಪಲ್ಯಗಳನ್ನು ಕೊಡ್ತೀನಿ ಇವಾಗೆಲ್ಲ. ನಿಂತ್ಕೊಳ್ಳೆ, ಕೊಡ್ತೀನಿ ಇರೋ, ಕುಳು ಕುಳು ಆಗುತ್ತಿದ್ದು ಗೊತ್ತಾ, ಕುಳು ಕುಳು. ನೋಡಿಲಿ, ಹಸು ಹತ್ರ ಹೋಗಿದ್ಯಾ? ನೋಡಿಲಿ, ಪಾವು ಕಚ್ಬಿಟ್ಟಿದೆ ನಿಂಗೆ ಗೊತ್ತಾ? ನೋಡಿ ಇಲ್ಲಿ ಪಾವು, ಪಾವು ಕಾಣಿಸ್ತಾ? ಪಾವು ನಿಂಗೆ? ಹಸು ಹತ್ರ ಹೋಗ್ಬಿಟ್ಟು ಪಾವು ಹತ್ರ ಕಚ್ಕೊ ಬಂದಿದ್ಯಾ? ನಾನು ಕಾಳುಗಳನ್ನ ಫ್ರೈ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಬಂದೆ, ಅಷ್ಟಕ್ಕೆ ಎದ್ಬಿಟ್ಟ ಅವನು. ಅಲ್ಲಪ್ಪ, ಯಾಕಪ್ಪ ಇದ್ದೆ ನೀನು? ಅದನ್ನು ಫ್ರೈ ಮಾಡ್ಕೋಬೇಕು ಇವಾಗ. ಕಾಳುಗಳೆಲ್ಲ ನೆನೆಸ್ಬಿಟ್ಟು ತೆಗೆದಿಟ್ಟಿದ್ದೀನಿ ಇವಾಗ. ನಾನು ಯಾವ್ಯಾವ ಕಾಳು ಹಾಕಿದ್ದೆ, ಹೆಂಗೆ ಮಾಡ್ತಾಯಿದ್ದೀನಿ, ಎಷ್ಟೊತ್ತು ನೆನೆಸ್ಬೇಕು, ಬಿಸಿಲಲ್ಲಿ ಒಣಗಿಸ್ಬೇಕಾ ಏನು ಎತ್ತ ಅಂತ ನಾನು ನಿಮಗೆ ಡೀಟೈಲ್ಡಾಗಿ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಇದೇ ವೀಡಿಯೋದಲ್ಲಿ ನಾನು ಒಂದೇ ವೀಡಿಯೋ ಮಾಡೋಣ ಅಂದ್ಕೊಂಡೆ, ಬಟ್ ತುಂಬ ಲೆಂತಿ ಆಗಿಬಿಡುತ್ತೆ ವೀಡಿಯೋ. ಹಾಗಾಗಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನೇ ಸಪ್ರೇಟಾಗಿ ಒಂದು ವೀಡಿಯೋ ಮಾಡಿಬಿಟ್ಟು ನಿಮಗೆ ಅಪ್ಲೋಡ್ ಮಾಡ್ತೀನಿ. ಅದರಲ್ಲಿ ನಿಮಗೆ ಎಲ್ಲ ಡೀಟೈಲ್ಡಾಗಿ ಗೊತ್ತಾಗುತ್ತೆ. ಸೊ ಇವತ್ತಿಗೆ ನಾನು ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತು ನಾಳೆ ಹೊಸ ವ್ಲಾಗ್ ಜೊತೆ ಸಿಗೋಣ. ಅಲ್ಲಿವರೆಗೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡ್ತಿರೋರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ವೀಡಿಯೋನ ಪೂರ್ತಿ ನೋಡೋದಕ್ಕೆ ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್.